ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಯಾರಿಗೆ ತಾನೇ ಚಿಕನ್ ಬಿರಿಯಾನಿ ಇಷ್ಟ ಇಲ್ಲ? ನಾನ್ ವೆಜ್ ತಿನ್ನೋ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ ಬಿರಿಯಾನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾನೊಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 2-3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಸೋಂಪು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈಗ ಬೆಳ್ಳುಳ್ಳಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಈಗೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನೋಡಿ ಈ ಥರ ಕ್ರಷ್ ಮಾಡಿಕೊಂಡೆ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಆಡಿಸ್ಕೊಳ್ಳೋಣ. ನೋಡಿ ಈ ಥರ ನೈಸಾಗಿ ಆಡಿಸ್ಕೊಳ್ಳೋಣ. ಇವಾಗ 1 kg ಚಿಕನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ, ಅದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಮತ್ತು ಇವಾಗ ನಾವು ಆಡಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೋಣ. ಇದಕ್ಕೆ ಸ್ವಲ್ಪ ಹಾಕಿ ಅರಿಶಿನ ಪುಡಿ, ಕಾಶ್ಮೀರಿ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ಥರ ಚೆಂದ ಮಿಕ್ಸ್ ಮಾಡಿ ಒಂದು 10 ನಿಮಿಷ, ಒಂದು 15 ನಿಮಿಷ ಎತ್ತಿಟ್ಬಿಡೋಣ. ಚೆನ್ನಾಗಿ ಉಪ್ಪೆಲ್ಲ ಹಿಡೀಲಿ ಅದು. ನೋಡಿ ಒಂದು 10 ನಿಮಿಷ ಕಳೆದಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈ ಚಿಕನ್ನ ಈ ಥರ ಹಾಕ್ಕೊಳ್ಳೋಣ. ಇದು 3/4 ಭಾಗ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾವು ಅದು ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನೋಡಿ ಒಂದು ಬೌಲ್ಗೆ ಜೀರಾ ಸಣ್ಣ ರೈಸ್ ತೊಗೊಂಡಿದ್ದೀನಿ. ಇದು ತುಂಬ ಸಣ್ಣಕ್ಕಿರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಇದನ್ನು ತೊಳೆದು ಇಟ್ಕೊಬಿಡೋಣ ಒಂದು ಸೈಡಲ್ಲಿ. ಅಕ್ಕಿ ನೆಂದಿದ್ರೆ ರೈಸ್ ತುಂಬ ಸಾಫ್ಟಾಗಿರುತ್ತೆ ಬಿರಿಯಾನಿ ರೈಸು, ಅದಕ್ಕೋಸ್ಕರ. ಈಗ ನೋಡಿ ಇದು ಫ್ರೈ ಆಗಿದೆಯಾ ನೋಡೋಣ ಬನ್ನಿ. ನೋಡಿ ಸ್ವಲ್ಪ ಫ್ರೈ ಆಗಿದೆ ಅಷ್ಟೇ, ತಿರ್ಗಿಸಿ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಒಂದು 10 ನಿಮಿಷ ಆಗಲಿ. ನೋಡಿ ಒಂದು 10 ನಿಮಿಷ ಆಗಿದೆ. ಒಂದು 3/4 ಭಾಗ ಬೆಂದಿದೆ ಇದು ಚಿಕನ್ನು. ಇದನ್ನೆಲ್ಲ ಎತ್ತಿಟ್ಕೊಂಬಿಡೋಣ ಸೈಡ್ಗೆ. ಲಾಸ್ಟಿಗೆ ಇದು ರೈಸಿಗೆ ಮಿಕ್ಸ್ ಮಾಡುವಾಗ ಅದು ಇನ್ನೊಂದು ಸ್ವಲ್ಪ ಬೇಯುತ್ತೆ, ಆವಾಗ ಕರೆಕ್ಟ್ ಆಗುತ್ತೆ. ಈಗ ನೋಡಿ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಘಮ ಘಮ ಅನ್ನುತ್ತೆ. ಇವಾಗ ಇದಕ್ಕೆ ಚಕ್ಕೆ, ಒಂದು 4-5 ಲವಂಗ, ಒಂದು 3-4 ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇಲ್ಲಿ ನಾನು 4 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಕಾದ್ಮೇಲೆ ಇದು ಚೆಂದ ಫ್ರೈ ಆಗಲಿ. ಇದು ಫ್ರೈ ಆಗೋಷ್ಟ್ರೊಳಗೆ ನಾವಿವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಲ್ವ, ಇದು ಜೀರಾ ಸಣ್ಣ ರೈಸ್ ಆಗಿರೋದ್ರಿಂದ ಡಬಲ್ ನೀರು ಬೇಡ, ಒಂದು ಸ್ವಲ್ಪ ಕಡಿಮೆ. ಈಗ 4 ಗ್ಲಾಸ್ಗೆ 3-3/4 ಗ್ಲಾಸ್ ನೀರು ತೊಗೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಅದು ಬಿಸಿ ಆಗ್ತಾ ಇರಲಿ ನೀರು. ಅಷ್ಟರೊಳಗೆ ನೋಡಿ ಇದು ಇವಾಗ ಫ್ರೈ ಆಗಿದೆ. ಇದಕ್ಕೀಗ ನಾವು ಮೊದಲೇ ಆಡಿಸಿಟ್ಕೊಂಡಿದ್ವಲ್ಲ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಅದ್ರದ್ದು ಪೇಸ್ಟ್ ಹಾಕಿ 1 ಸ್ಪೂನು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟರವರೆಗೂ ಫ್ರೈ ಮಾಡೋಣ. ಇವಾಗ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆಂದ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕದು. ಈಗ ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, ಕಾಶ್ಮೀರಿ ಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಒಂದು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಒಂದು 10 ನಿಮಿಷ. ನೋಡಿ ಒಂದು 10 ನಿಮಿಷ ಕಳೆದಿದೆ. ನೋಡಿ ಇವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ, ಅದು ನೆಂದಂಗೆ ಆಗಿರುತ್ತೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಈ ಮಸಾಲೆಗೆ ಫಸ್ಟ್ ಹಾಕ್ಕೊಳ್ಳೋದ್ರಿಂದ ಅಕ್ಕಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ. ನೋಡಿ ಈ ಥರ ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು 5 ನಿಮಿಷನಾದರೂ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ನೋಡಿ ಇವಾಗ ಆಗಿದೆ. ಈಗ ನಾವು ನೀರು ಬಿಸಿಗೆ ಇಟ್ಕೊಂಡಿದ್ವಲ್ವ, ಅದು ಕುದೀತಾ ಇದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಮಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಅದಕ್ಕೆ ಈಗ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ. ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಹಾಕ್ಬಿಟ್ಟು ಇದು ಲಾಸ್ಟಿಗೆ ಇವಾಗ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ, ಮುಚ್ಚಿಟ್ಬಿಡೋಣ ಬೇಯಲಿಕ್ಕೆ. ಓಕೆ, ಇವಾಗ ಒಂದು 10 ನಿಮಿಷ ಕಳೆದಿದೆ. ನೋಡಿ ಇವಾಗಿದು 3/4 ಭಾಗ ಬೆಂದಿದೆ ಅನಿಸ್ತಾ ಇದೆ. ನೋಡಿ ಬೆಂದಿದೆ, ಇವಾಗ ಒಂದು 3/4 ಭಾಗ ಬೆಂದಿದೆ. ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಹಾಕ್ಕೊಳ್ಳೋಣ. ಈ ಥರ ಹಾಕಿ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಜಸ್ಟ್ ಹಾಗೆ ಮೆಲ್ಲೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಜಸ್ಟ್ ಹಂಗೆ ಮಾಡಿದ್ರೆ ಸಾಕು. ಓಕೆ, ಇವಾಗ ಇದಾಗಿದೆ. ಈಗೇನು ಮಾಡಬೇಕಂದ್ರೆ ಇದ್ರ ಮೇಲೆಗೆ
ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ ಅದ್ರ ಮೇಲೆಗೆ ಸ್ವಲ್ಪ ಅಲ್ಲಲ್ಲೇ ತುಪ್ಪ ಈ ಥರ ಹಾಕ್ಕೋಬೇಕು ನೋಡಿ, ಈ ಥರ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ. ಇದನ್ನು ಇವಾಗ ಒಂದು 15 ನಿಮಿಷ ಓಪನ್ ಮಾಡೋದೇ ಬೇಡ. ಅಷ್ಟರೊಳಗೆ ನೋಡಿ ನಾವು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಫ್ರೈ ಮಾಡಿಟ್ಕೊಳ್ಳೋಣ. ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅದನ್ನು ಬ್ರೌನ್ ಕಲರ್ ಆದಮೇಲೆ ಎತ್ತಿಟ್ಕೊಳ್ಳೋಣ. ಇದನ್ನು ನೋಡಿ ಇವಾಗ ಆಗಿದೆ ಬ್ರೌನ್ ಕಲರ್, ಎತ್ತಿಟ್ಕೊಬಿಡೋಣ ಒಂದು ಸೈಡಿಗೆ. ಇವಾಗ ನೋಡಿ ಒಂದು 15 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಜಾಸ್ತಿ ಆ ಥರ ಇದು ಮಾಡೋದು ಬೇಡ, ಜಸ್ಟ್ ಹಾಗೆ ನೋಡಿದರೆ ಸಾಕು, ಅದು ಹಾಗೆ ಸೈಡಲ್ಲಿ ಎತ್ಕೋಬೋದು. ಇವಾಗ ಇದನ್ನ ಸರ್ವ್ ಮಾಡೋಣ ಬನ್ನಿ. ಕರೆಕ್ಟಾಗಿ ಬಂದಿದೆ, ಚೆನ್ನಾಗಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದ್ರಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ. ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ಈರುಳ್ಳಿ, ಅದನ್ನು ನೋಡಿ ಇದ್ರ ಮೇಲೆ ಈ ಥರ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.